ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಈಗ ಅಧಿಕಾರದ ಈ ಒಂದು ಯುದ್ಧ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಶಾಸಕರು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಇತ್ತ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಅಧಿಕಾರದ ಯುದ್ಧ. ಹಿರಿಯ ಶಾಸಕರಿಗೆ ಒಂದು ಅವಕಾಶ ನೀಡುವಂತೆ ಈಗ ಬಿಗಿಯಾಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಅಧಿಕಾರ ಹಂಚಿಕೆ ಪಕ್ಕಕ್ಕಿಟ್ಟು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 3 ವರ್ಷ ಆಗ್ಬಿಟ್ಟಿದೆ. ಸಂಪುಟ ಪುನರ್ರಚನೆ ಮಾಡುವಂತೆ ಈಗ ಖರ್ಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಖರ್ಗೆ ಮುಂದೆ ಈ ಹಿಂದೆ ಮಂತ್ರಿಗಿರಿ ಸ್ಥಾನ ನೀಡ್ತೇವೆ ಅಂತ ಭರವಸೆಯನ್ನ ನೀಡಿದ್ರು ನಮಗೆ. ಆ ಮಾತಿನ ಪ್ರಕಾರ ಹಿರಿಯ ಶಾಸಕರಿಗೆ ಈಗ ಮಂತ್ರಿಗಿರಿ ಸ್ಥಾನ ನೀಡಲಿ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಂದೆ ಕೈ ಶಾಸಕರು ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನು 2-3 ದಿನ ದೆಹಲಿಯಲ್ಲಿ ಠಿಕಾಣಿ ಹೂಡಲಿದ್ದಾರೆ ಶಾಸಕರು. ನೋಡಿ, ಸಂಪುಟ ಪುನರ್ರಚನೆಯ ಕೂಗು ಈಗ ಎಷ್ಟರ ಮಟ್ಟಿಗೆ ಕೂಗ್ತಾ ಇದೆ ಅಂತಂದರೆ, ಇನ್ನು 2-3 ದಿನ ದೆಹಲಿಯಲ್ಲಿ ಠಿಕಾಣಿ ಹೂಡಲಿದ್ದಾರೆ ಅಲ್ಲಿನ ಶಾಸಕರು. ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ರಾಹುಲ್ ಅವರು ಭೇಟಿಗೆ ಯತ್ನ ಆಗ್ತಾ ಇದ್ದಾರೆ. ಇತ್ತ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಅಧಿಕಾರದ ಈ ಒಂದು ಫೈಟ್ ಅಂತಲೇ ಹೇಳಬಹುದು. ಇನ್ನು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆಗೆ ಸಂಬಂಧಪಟ್ಟಂತೆ ಈಗ ಪುನರ್ರಚನೆ ಕೂಗುಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಈಗ ಪುನರ್ರಚನೆ ಸಂಬಂಧಪಟ್ಟಂತೆ ಕೂಗು ಜೋರಾಗಿ ಕೂಗ್ತಾ ಇರೋದು. ಈಗ ಮಲ್ಲಿಕಾರ್ಜುನ್ ಅವರನ್ನ ಪಟ್ಟು ಹಿಡಿದು ಕೂತಿದ್ದಾರೆ ಶಾಸಕರು. ಯಾವ ಕಾರಣಕ್ಕೆ, ಏನು, ಹೇಗಿದೆ ಈಗ ಈ ಒಂದು ರಾಜಕೀಯ? ಸಚಿವ ಸ್ಥಾನಕ್ಕಾಗಿ ಈಗಾಗಲೇ ಕಾಂಗ್ರೆಸ್ನ 30 ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಬಂದು 3 ವರ್ಷ ಆಗ್ತಾನೆ ಬಂತು. ಆದ್ರೂ ಸಹಿತ ಸಂಪುಟ ಪುನಾರಚನೆ ಆಗ್ತಾ ಇಲ್ಲ. ಹೊಸಬರಿಗೆ ಆಗಿರ್ಬೋದು, ಮತ್ತೆ ಮೂರ್ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆ ಆದಂತಹ ಹಿರಿಯರು ಕೂಡ ಇದ್ದಾರೆ. ಅಂತವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರಿಗೆ ಒಂದು ಮನವಿ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ 30 ಶಾಸಕರು ಸಹಿತ ದೆಹಲಿಗೆ ಕೂಡ ಹೋಗಿರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ರಾತ್ರಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೂಡ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಅವರ ಒಂದು ಮನವಿ ಏನಿತ್ತು, ಅವರ ಒಂದು ಒತ್ತಾಯ ಏನಿತ್ತು, ಅದನ್ನೆಲ್ಲವನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಒಂದ್ ಕಡೆ ಏನು ಸರ್ಕಾರ ಒಂದು ಏನ್ ಸಚಿವ ಸಂಪುಟ ರಚನೆ ಆಗುವಂತ ಸಂದರ್ಭದಲ್ಲೂ ಸಹಿತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಆಗಿರ್ಬೋದು, ಮತ್ತೆ ಕೆಲವು ಪಕ್ಷದ ಹಿರಿಯ ನಾಯಕರು ಕೂಡ ಕೆಲವು ಸಚಿವರಾಗಬೇಕು ಅನ್ನುವಂತ ಆಕಾಂಕ್ಷೆಗಳಿಗೆ ಹೇಳಿದ್ರು, ನಿಮಗೆ ಮುಂದೆ ಸಂಪುಟ ಪುನರ್ರಚನೆ ಮಾಡುವಂತ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಯಾವ್ದು ಕೂಡ ಆಗಿಲ್ಲ. ಹಾಗಾಗಿ ನೀವು ಈಗ ಸಚಿವ ಸಂಪುಟ ಪುನರ್ರಚನೆ ಮಾಡುವಂತ ಸಂದರ್ಭದಲ್ಲಿ ನಮ್ಮನ್ನು ಕೂಡ ನೀವು ಪರಿಗಣಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಶಾಸಕರು ಎಐಸಿಸಿ ಅಧ್ಯಕ್ಷರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಸಹಿತ ಅವರ ಒಂದು ಮನವಿಯನ್ನು ಆಲಿಸಿ ಒಂದಿಷ್ಟು ಭರವಸೆಯ ಮಾತುಗಳನ್ನ ಕೂಡ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅಂದ್ರೆ ತಾವು ಕೂಡ ಎಲ್ಲರೂ ಕೂಡ ಹಿರಿಯರಿದ್ದೀರಿ, ನಿಮಗೆ ಪಕ್ಷದ ವಲಯದಲ್ಲಿ ನಿಮ್ಮ ಒಂದು ಮನವಿ ಏನಿದೆ ಅದನ್ನೆಲ್ಲವನ್ನು ಕೂಡ ಚರ್ಚೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಾಸಕರಿಗೆ ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇರುವಂತ ಮಾಹಿತಿ. ಹಾಗಾಗಿ ಎಐಸಿಸಿ ಅಧ್ಯಕ್ಷರಿಗೆ ಈಗ ಶಾಸಕರು ಮನವಿಯನ್ನ ಕೊಟ್ಟಿದ್ದಾರೆ. ಈಗ ಸಂಪುಟ ಪುನರ್ರಚನೆ ಆಗ್ಬೇಕು, ಅದರಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಈಗಿರ್ತಕ್ಕಂಥ ಸಚಿವರ ಪಟ್ಟಿ ಏನಿದೆ ಅದರಲ್ಲಿ ಕೆಲವು ಸಚಿವರನ್ನು ಕೂಡ ರಿಷಫಲ್ ಮಾಡ್ತಾರೆ, ಕೆಲವು ಶಾಸಕರು ಕೂಡ ಅವಕಾಶ ಮಾಡಿಕೊಡ್ತಾರೆ. ಅದು ಪ್ರಾದೇಶಿಕವಾರ ಆಗಿರ್ಬೋದು ಅಥವಾ ಒಂದು ಸಮುದಾಯವಾರ ಆಗಿರ್ಬೋದು, ಅವನ್ನೆಲ್ಲ ಕೂಡ ಪರಿಗಣನೆ ತೆಗೆದುಕೊಂಡು ಸಚಿವ ಸ್ಥಾನ ಕೊಡೋದಾಗಿ ಕೂಡ ಕೆಲವೊಂದಿಷ್ಟು ಲೆಕ್ಕಾಚಾರಗಳ ಪ್ರಕಾರವಾಗಿ ಕೂಡ ಎಐಸಿಸಿ ಅಧ್ಯಕ್ಷರು ಒಂದಿಷ್ಟು ಭರವಸೆಗಳನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ. ಹಾಗಾಗಿ ಶಾಸಕರು ಇದೀಗ ಮುಂದುವರೆದ ಭಾಗವಾಗಿ ರಾಹುಲ್ ಗಾಂಧಿ ಅವ್ರನ್ನಾಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಅವ್ರನ್ನಾಗಿರ್ಬೋದು, ಅವ್ರನ್ನಾಗಿರ್ಬೋದು, ಅವ್ರನ್ನೂ ಕೂಡ ಭೇಟಿ ಮಾಡ್ಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಇಂಚರ ಬಸವರಾಜಿನ ಅಧಿಕಾರ ಹಂಚಿಕೆಯನ್ನ ಪಕ್ಕಕ್ಕಿಟ್ಟು ಈಗ ಈ ಒಂದು ಸಂಪುಟ ಪುನರ್ರಚನೆ ಮಾಡುವಂತೆ ಆಗ್ರಹಿಸ್ತಾ ಇದ್ದಾರಲ್ಲ, ಹಾಗಿದ್ರೆ ಅಧಿಕಾರ ಹಂಚಿಕೆ ಮಾತುಕತೆ ಅಷ್ಟೇನಾ ಇನ್ನ ಅಂತ? ಇಂಚರ ಒಂದ್ ಕಡೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಒಂದು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಬಹುದೊಡ್ಡ ಚರ್ಚೆ ಇದೆ. ಆದ್ರೆ ಸದ್ಯಕ್ಕೆ ಈಗ ದೆಹಲಿಗೆ ಹೋಗಿರ್ತಕ್ಕಂಥ ಶಾಸಕರು ನೀವು ಅಧಿಕಾರ ಹಂಚಿಕೆ ವಿಚಾರವಾಗಿ ಸಿಎಂ ಬದಲಾವಣೆ ಆಗುತ್ತೋ ಆಗಲ್ವೋ ಅನ್ನುವಂಥದ್ದು ಆ ವಿಚಾರ ನಮಗ್ ಬೇಕಾಗಿಲ್ಲ. ಆದ್ರೆ ನಮಗೆ ಸಚಿವ ಸಂಪುಟ ಪುನಾರಚನೆ ಆಗ್ಬೇಕು, ನಮಗೂ ಕೂಡ
ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಪಕ್ಷದ ವಲಯದಲ್ಲಿ ಹಲವಾರು ಜವಾಬ್ದಾರಿಗಳನ್ನ ಪಕ್ಷ ಕೊಟ್ಟಂತ ಸಂದರ್ಭದಲ್ಲಿ ನಿಭಾಯಿಸಿದ್ದೇವೆ. 3-4 ಬಾರಿ ಶಾಸಕರಿಗೆ ಆಯ್ಕೆ ಆಗಿದ್ದೇವೆ, ನಮ್ಗೆಲ್ಲವೂ ಕೂಡ ಅರ್ಥ ಇದೆ. ಹಾಗಾಗಿ ನಮಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಅವರ ಒಂದು ಒತ್ತಾಯ ಏನಿದೆ, ಅವರ ಒಂದು ಬೇಡಿಕೆ ಏನಿದೆ, ಅದನ್ನ ಎಸ್ ಅಧ್ಯಕ್ಷರಿಗೆ ಇಟ್ಟಿದ್ದಾರೆ. ಹಾಗಾಗಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಗೊಂದಲ ಇದೆ. ಅದಕ್ಕೊಂದು ಮತ್ತೊಂದು ಬಣ ದೆಹಲಿಗೆ ಹೋಗುವಂತ ಎಲ್ಲ ಸಾಧ್ಯತೆ ಇದೆ. ಅದನ್ನ ಒಂದು ನಿರ್ಧಾರ ಮಾಡ್ಬೇಕು, ನೀವು ಸಿಎಂ ಬದಲಾವಣೆ ಮಾಡ್ತಿರೋ ಮಾಡಲ್ವೋ ಅನ್ನುವಂಥದ್ದನ್ನು ಕೂಡ ಒಂದು ಕ್ಲಾರಿಟಿ ಕೊಡಬೇಕು ಅನ್ನುವಂಥದ್ದು ಮತ್ತೊಂದು ಬಣ ದೆಹಲಿಗೆ ಹೋಗುವಂತ ಎಲ್ಲ ಸಾಧ್ಯತೆ ಇದೆ. ಆದ್ರೆ ಈಗ ದೆಹಲಿಗೆ ಹೋಗಿರ್ತಕ್ಕಂಥ ಶಾಸಕರ ತಂಡ ಮಾತ್ರ ಸಚಿವ ಸಂಪುಟ ಪುನರಚನೆ ಮಾಡಬೇಕು, ನಮಗೂ ಕೂಡ ಅದರಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರ ಒಂದು ಮನವಿ ಮತ್ತು ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು. ಇಂಚರ. ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.